ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು, ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಡಾಕ್ಟರ್ ಡಿ ಸುಧಾಕರ್ ಅವರು. ಹಾಗೆಯೇ ಈ ಶುಭ ಸಮಾರಂಭದ ಉದ್ಘಾಟಕರು, ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರು, ಹಾಗೆಯೇ ಕರ್ನಾಟಕ ಅಂತ ಹೇಳುವಾಗ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕಳೆದ 25 ವರ್ಷಗಳಿಂದ ಈ ರಾಜ್ಯದ SC ಮತ್ತು ST, OBC ಮತ್ತು ಸಾಮಾನ್ಯ ಮಕ್ಕಳಿಗೆ ಅವರ ಪ್ರತಿಭೆಗೆ ತಕ್ಕ ಪುರಸ್ಕಾರವನ್ನು ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸತೀಶ್ ಶುಗರ್ ಅವಾರ್ಡ್ಸ್ ಮೂಲಕವಾಗಿ, ಮಾನವ ಬಂಧುತ್ವ ವೇದಿಕೆ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕಳೆದ 25 ವರ್ಷ ಮಾಡ್ಕೊಂಡು ಬರ್ತಾ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾಗಿತ್ತು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಆ ಮಾತೇನಪ್ಪ ಅಂತ ಹೇಳಿದ್ರೆ, ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಬಹುತೇಕವಾಗಿ ಈ ನಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು 50 ರಿಂದ 60 ಲಕ್ಷ ಬೇಡ ವಾಲ್ಮೀಕಿ ನಾಯಕ ಸಮುದಾಯ, ಈ ದೇಶದಲ್ಲಿ 12 ಕೋಟಿ ಬೇಡ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ, ಬಹಳ ದೊಡ್ಡ ಇತಿಹಾಸ ಇದೆ, ಬಹಳ ದೊಡ್ಡ ಪರಂಪರೆ ಇದೆ. ಬಹುತೇಕವಾಗಿ ಇಡೀ ಭಾರತೀಯ ಸಂಸ್ಕೃತಿಗೆ ರಾಮಾಯಣ ಮಹಾಕಾವ್ಯವನ್ನು ಕೊಟ್ಟವರು ಯಾರು? ಮಹರ್ಷಿ ವಾಲ್ಮೀಕಿಯವರು. ಮಹರ್ಷಿ ವಾಲ್ಮೀಕಿಯವರು ಇಡೀ ಭಾರತೀಯ ಸಂಸ್ಕೃತಿಗೆ ಮಾನವೀಯ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂಥ ಮಹಾಕಾವ್ಯವನ್ನು ಕೊಟ್ಟರು. ಆದರೆ ಈ ದೇಶದಲ್ಲಿ ನೀವೆಲ್ಲ ಅರ್ಥ ಮಾಡ್ಕೊಡ್ರಿ, ಆ ರಾಮನ ವೈಭವೀಕರಣ ನಡೀತಾ ಇದೆ. ರಾಮನ ಚರಿತ್ರೆ ಬರೀತಕ್ಕಂಥ ಮಹರ್ಷಿ ವಾಲ್ಮೀಕಿಯವರಿಗೆ ಪುರಸ್ಕಾರ ಸಿಗ್ತಾ ಇದೆಲ್ಲ ಈ ದೇಶದಲ್ಲಿ. ಹಣ ಬಳಕೆ ಮಾಡ್ತೀವಿ. ಈಗ ನಮ್ಮ ಸುಧಾಕರ್ ಅವರು ಹೇಳಿದರು ಏನಂತ, ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಹೌದು, ಈ ದೇಶದ ಅಭಿವೃದ್ಧಿ ಅಂತಂದರೆ, ರಾಷ್ಟ್ರದ ಅಭಿವೃದ್ಧಿ ಅಂದರೆ ಜನರ ಅಭಿವೃದ್ಧಿ. ನಿಮ್ಮ ಕಲ್ಯಾಣಕಾರಿ ಕೆಲಸಗಳಿಗೆ ನಾವು ಅಡ್ಡಿಪಡಿಸಲ್ಲ, ನಿಮ್ಮ ಸರ್ಕಾರದ ನಿಲುವಿಗೆ ನಾವು ಅಡ್ಡಿಪಡಿಸಲ್ಲ. ಯಾಕೆಂದರೆ ಈ ದೇಶದ ಅಭಿವೃದ್ಧಿ ಅಂದರೆ ಜನರ ಅಭಿವೃದ್ಧಿ. ಈ ಜನರ ಅಭಿವೃದ್ಧಿ ಆಗಬೇಕು. ವಿಶೇಷವಾಗಿ ಬಡವರು, SC, ST, OBC ಸಮುದಾಯದವರು, ಅಲ್ಪಸಂಖ್ಯಾತರು, ಬಡವರು ಇದ್ದಾರೆ, ಅವರು ಸಮಾಜ ಮುಖ್ಯವಾಗಿ ಬರಬೇಕು ಅಂತೇಳಿ ನಿಮ್ಮ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿಕೊಂಡು ಇವತ್ತು ಅನುಷ್ಠಾನಕ್ಕೆ ತಂದಿರಿ. ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಆದರೆ ನಮ್ದು ವಿರೋಧ ಏನಪ್ಪ ಅಂದರೆ, ಇವತ್ತು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿರ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾ ಇದೆಯಲ್ಲ, ಆ ಹಣ ಇನ್ನು ಮುಂದೆ ದುರ್ಬಳಕೆ ಆಗೋದಾಗೆ ತಾವೆಲ್ಲರೂ ಕೂಡ ಈ ಸಮುದಾಯಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 46ರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 7D ರದ್ದನ್ನು ರದ್ದು ಮಾಡಿದರೆ ಅದನ್ನು ಮುಂದೆ ಚಾಚು ತಪ್ಪಾಗಿನೇ ಇಂಪ್ಲಿಮೆಂಟ್ ಆಗಲಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಮುದಾಯದ ಪರವಾಗಿ ಎಲ್ಲ ಮಾನ್ಯರಿಗೆ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ವಿಶೇಷವಾಗಿ